ಬಿಲ್ಲವ ಶಬ್ದದ ಅರ್ಥವನ್ನು ಸೂಚಿಸುವಂತೆ ಒಂದು ಕಾಲದಲ್ಲಿ ಸ್ವಾಭಿಮಾನದಿಂದ ಸ್ವಾಮಿನಿಷ್ಠೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ಮಣ್ಣಿಗಾಗಿ ನಾಡಿಗಾಗಿ ಸಮಾಜಕ್ಕಾಗಿ ಅರ್ಪಣಾ ಮನೋಭಾವದಿಂದ ತ್ಯಾಗವನ್ನು ಮಾಡಿದಂಥ ಒಂದು ಸಮಾಜ. ಬಿಲ್ಲವರಂದ್ರೆ ಬಿಲ್ಲು ಹಿಡಿದವರು ಅಂತ. ಚರಿತ್ರೆಯ ಪುಟಗಳನ್ನು ಅವಲೋಕಿಸುವಾಗ ಬಿಲ್ಲವರು ಅಲೂಪರ ವಂಶಸ್ಥರು ಅಂತ ಎಲ್ಲ ಪುರಾವೆಗಳು ಸಿಗುತ್ತಾ ಇವೆ. ಆದ್ದರಿಂದ ಒಂದು ಸಂಸ್ಕೃತಿಯ ಅತ್ಯಂತ ಅಮೂಲ್ಯ ಸಂಸ್ಕೃತಿಯನ್ನು ಪಡೆದಂಥ ಒಂದು ಸಮಾಜ. ಕೆಳದಿ ವಂಶದ ದಾಳಿಯಿಂದ ಸಮಾಜ ಒಂದಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾಗಿ ಬಂತು. ತನ್ನತನವನ್ನು ಕಳ್ಕೊಳ್ಬೇಕಾಗಿ ಬಂತು. ತನ್ನ ಅಸ್ತಿತ್ವವೇ ಇಲ್ಲದಂತಾಗಿತ್ತು ಈ ಕೆಳದಿ ವಂಶದ ದೌರ್ಜನ್ಯದಿಂದ. ಆದ್ದರಿಂದ ಉಪಾಯ ಇಲ್ಲದೆ ಮೂರ್ತೆಗಾರಿಕೆಯನ್ನು ಮಾಡುವಂಥ ಸಂಕಷ್ಟ ಈ ಸಮಾಜಕ್ಕೆ ಒದಗಿ ಬಂತು. ದಯವಿಟ್ಟು ಮೂರ್ತೆಗಾರಿಕೆ ಬಿಲ್ಲವರ ಕುಲಕಸುಬು ಎಂಬ ಶಬ್ದವನ್ನು ತೆಗೆದುಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಒಂದು ಸೈನಿಕ ಸಮಾಜ, ಸೈನಿಕ ಎದೆತಟ್ಟಿ ಹೇಳಿ ಸೈನಿಕರಾಗಿದ್ದವರು ಅಂತ ಒಂದು ಸಮಾಜ ಇವತ್ತು ಮತ್ತೆ ಎದ್ದೇಳುತ್ತಿದೆ. ನಾನು ಇನ್ನೂ ಚಿಕ್ಕವ ಹೈಸ್ಕೂಲ್ ವಿದ್ಯಾರ್ಥಿ ಆಗಿದ್ದ ಸಮಯದಲ್ಲಿ ಶಿವರಾಮ ಕಾರಂತರು ಕುಂದಾಪುರ ಬಿಲ್ಲವ ಸೇವಾ ಸಂಘದ ಸುರೇಶ್ ಪೂಜಾರಿ ಅವರು ಕಟ್ಟಿಕೊಟ್ಟಂಥ ಹಾಲನ್ನು ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಮಾತು ಹೇಳಿದರು. ಸ್ವಾತಂತ್ರ್ಯ ಸಿಕ್ಕಿ 42 ವರ್ಷಗಳಾದವು. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಈ ಜಿಲ್ಲೆಯಲ್ಲಿ ಒಂದು ಸಮಾಜ ಅತ್ಯಂತ ವೇಗಗತಿಯಲ್ಲಿ ಬೆಳೆದಿದೆ ಅಂತ ಆದರೂ ಬಿಲ್ಲವ ಸಮಾಜ ಅಂತ. ಅದು ಸತ್ಯ. ಎಲ್ಲಿ ಬಿಲ್ಲವ ಸಮಾಜ ಶ್ರೀನಾರಾಯಣ ಗುರುವಿನ ಸಂದೇಶವನ್ನು ಸ್ವೀಕರಿಸಿತೋ ಅವತ್ತು ಸಮಾಜದ ಚಿತ್ರಣ ಚೇಂಜ್ ಆಯಿತು. ವಿದ್ಯಾವಂತರಾದರು, ಬುದ್ಧಿವಂತರಾದರು ಇವತ್ತು ಸಮಾಜದಲ್ಲಿ ಉನ್ನತ ಪದವಿ, ಲೋಕದಲ್ಲಿ ಉನ್ನತ ಪದವಿಯತ್ತ ಮುಂದುವರಿತಾ ಇದ್ದಾರೆ. ಇದು ಹೆಮ್ಮೆಯ ವಿಚಾರ. ನಾರಾಯಣ ಗುರುಗಳ ಸಿದ್ಧಾಂತದ ಅಡಿಯಲ್ಲಿ ಮುಂದೆ ಸಾಗಿ ನಾವೆಲ್ಲ ಸಂಕುಚಿತ ಮನೋಭಾವಗಳನ್ನು ಬಿಟ್ಟು ವಿಶಾಲ ಮನೋಹೃದಯದತ್ತ ಹೋಗೋಣ. ಬಿಲ್ಲವ ಸೇವಾ ಸಂಘ, ಬಿಲ್ಲವರ ಅಸೋಸಿಯೇಷನ್ ಬೆಂಗಳೂರು ಬಿಲ್ಲವ ಸಮಾಜಕ್ಕೆ ಕೊಟ್ಟಂತ ಅದ್ಭುತ ಕೊಡುಗೆ. ಹಿಂದೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬೆಂಗಳೂರು ಅಸೋಸಿಯೇಷನ್ ಮಂಗಳೂರಿನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು. ಅದರಲ್ಲಿ ನಾನು ಒಬ್ಬ ವಿದ್ಯಾರ್ಥಿ. ನನಗೂ ಋಣ ಇದೆ ಬಿಲ್ಲವರ ಅಸೋಸಿಯೇಷನ್ನ ಬೆಂಗಳೂರಿನ. ಆದ್ದರಿಂದ ನನ್ನಂಥ ಪ್ರತಿಯೊಬ್ಬ ಏನೆಲ್ಲ ಸ್ಕಾಲರ್ಶಿಪ್ ಕೊಂಡಿದ್ದ ಅವರೆಲ್ಲ ಸಮಾಜಮುಖಿಯಾಗಿ ಸಮಾಜಕ್ಕೆ ಸ್ವಲ್ಪ ಸೇವೆ ಮಾಡುವ ಮನೋಗತಿಗಳನ್ನು ಬೆಳೆಸಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಾವು ನಿಂತ ನೀರಾಗಬಾರ್ದು, ಅದು ನಿರಂತರ ಹರಿಯುತ್ತಿರಬೇಕು ಅಂತ ನಾರಾಯಣ ಗುರುಗಳು ಹೇಳಿದಾಗೆ ಸಮಾಜದ ಒಟ್ಟಿಗೆ ಸಮಾಜವನ್ನು ಮೇಲೆ ತರುವಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗೋದು. ಅಲ್ಲಿ ನಾವು ಎಡವಿದ್ದೇವೆ. ನನ್ನ 40 ವರ್ಷದ ಸನ್ಯಾಸ ಜೀವಿತದಲ್ಲಿ 25 ವರ್ಷ ಕಾರ್ಕಳದಲ್ಲಿ ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದೆ. ಉನ್ನತ ಶಿಕ್ಷಣವನ್ನು ಕೊಡುವಲ್ಲಿ ನಾವು ಸಫಲರಾದೆವು. ಒಂದು 500 ಅಧಿಕ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸ ಕೊಡಿದೆ.
ಆದರೆ ನಮ್ಮ ಹತ್ರ ಒಂದು ಏನು ಹೇಳ್ತೇವೆ ಕಾಂಟ್ಯಾಕ್ಟ್ ಸಂಪರ್ಕದಲ್ಲಿರುವುದು ಕೇವಲ 50ರಷ್ಟು ವಿದ್ಯಾರ್ಥಿಗಳು. ಇದು ದುರಾದೃಷ್ಟಕರ. ಹಾಗೆ ಸಮಾಜ ಸಂಘಟನೆ ಅಂತ ಹೇಳಿದರೆ ನಾರಾಯಣ ಗುರುಗಳು ಹೇಳಿದ ಹಾಗೆ ಅರ್ಪಣಾ ಮನೋಭಾವದ ಸ್ವಾರ್ಥ ರಹಿತ ತ್ಯಾಗಮಯ ಜೀವಿತ ಹೊಂದಿದ ವ್ಯಕ್ತಿಗಳು ಬೇಕು ಅಂತ. ವೇದಕುಮಾರ್ ಹೇಳಿದರು, ನಾನು 20 ವರ್ಷ ಒಬ್ಬನೇ ಅಧ್ಯಕ್ಷ ಆದೆ. ಆದ್ದರಿಂದ ಇವತ್ತು ಬೆರಳು ಎತ್ತಿ ತೋರಿಸುವಂತ ಕೆಲಸ ಆಯಿತು. ಆ ನಾರಾಯಣ ಗುರುಗಳ ಚಿಂತನೆಯನ್ನು ಸ್ವಜೀವಿತದಲ್ಲಿ ಅಳವಡಿಸಿಕೊಂಡು ಅರ್ಪಣಾ ಮನೋಭಾವದಿಂದ ಸಮಾಜಕ್ಕಾಗಿ ದುಡಿದು ಅದರೊಟ್ಟಿಗೆ ನೀವೆಲ್ಲ ಸಹಕರಿಸಿದ ಕಾರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಈಡಿಗ ಸಮುದಾಯದ ಒಂದು ಅತ್ಯಂತ ದೊಡ್ಡ ಒಂದು ಸಂಘ ಅಂತ ಹೇಳ್ಬೋದು, ಬಿಲ್ಲವರ ಅಸೋಸಿಯೇಷನ್ ಬೆಂಗಳೂರು. ಇಷ್ಟು ವ್ಯವಸ್ಥಿತವಾದ ಸಂಸ್ಥೆ ಕರಾವಳಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಭಾರಿ ಆನಂದ ಆಗ್ತಾ ಇದೆ. ನಾರಾಯಣ ಗುರು, ಇದಕ್ಕೆಲ್ಲ ಕಾರಣ ನಾರಾಯಣ ಗುರುಗಳ ಅನುಗ್ರಹ. ಇವತ್ತು ಬಿಲ್ಲವ ನಮ್ಮ 26 ಪಂಗಡಗಳಲ್ಲಿ ಬಿಲ್ಲವ ಸಮಾಜ ಉತ್ಕೃಷ್ಟ ಸ್ಥಿತಿಯಲ್ಲಿದ್ರೆ ಅದಕ್ಕೆ ನಾರಾಯಣ ಗುರುಗಳ ಸಂದೇಶ ಕಾರಣ. ಇದು ಎಲ್ಲ ಪಂಗಡಗಳಿಗೆ ಮಾದರಿಯಾಗಲಿ. ನಮ್ಮಲ್ಲಿ ನಾನು ಸೋಲೂರಿಗೆ ಬಂದು 4 ವರ್ಷ ಹತ್ರ ಆಗ್ತಾ ಇದೆ. ಬರ್ತಾರೆ, ಸ್ವಾಮೀಜಿ ನಿಮ್ಮ ಬಿಲ್ಲವರಲ್ಲಿ ಹುಡುಗಿ ಇದ್ರೆ ಹೇಳಿ ಅಂತ. ಆಚೆ ಬಿಲ್ಲವರು ಹೇಳ್ತಾರೆ, ಸ್ವಾಮೀಜಿ ಬೆಂಗಳೂರಿನಲ್ಲಿ ಕೆಲಸ, ಅಲ್ಲಿ ಈಡಿಗರು ಆಗ್ಬೋದು, ಒಂದು ಹುಡುಗಿ ನೋಡಿ ಅಂತ. ಆದರೆ ನಿಮಗೆ ಮದುವೆಗೆ ಸಮಾಜ, ಎಲ್ಲ ಸಮಾಜ ಬೇಕು, ಆದರೆ ನಾವು ಬೇರೆ ಅವರು ಬೇರೆ ಎಂಬ ಸಂಕುಚಿತ ಮನೋಭಾವದಿಂದ ದೂರ ಇರಿ. ಹಾಸನದಲ್ಲಿ ನಮ್ಮದೇ ಸಮಾಜದ ದೀವರು ಎಂಬ ಹೇಳುವ 20,000 ಜನರು ಕೆಲವು ವರ್ಷಗಳ ಹಿಂದೆ ಮತಾಂತರ ಅಲ್ಲ ಜಾತ್ಯಾಂತರ ಆಗಿದ್ದಾರೆ. ಬೇರೆ ಜಾತಿ ಉನ್ನತ ಕುಲಕ್ಕೆ ಹೋಗಿದ್ದಾರೆ. ಅದರಿಂದ ಎಷ್ಟು ನಷ್ಟ ಅಂದರೆ ಅವರದು 2 ನಷ್ಟ ಆಯಿತು ಹೋಯಿತು. ಮೊನ್ನೆ ನಾನು ವಾಟ್ಸಪ್ಪಿನಲ್ಲಿ ನೋಡಿದೆ, ಶಿವಮೊಗ್ಗದಿಂದ ನಾವು ಈಡಿಗರು ಅಂತ ಹೇಳಿ ಬರೆಯುವುದಿಲ್ಲ, ನಾವು ದೀವರು ಎಂಥದ್ದು ಏನೋ ಸಮಾಜ ಬರೆಯುತ್ತೇವೆ ಅಂತ. ಸಂಕುಚಿತ ಮನೋಭಾವದಿಂದ ಹೊರಗೆ ಬನ್ನಿ. ನಾವು ಸಂಘಟಿತರಾಗಿ, ನಾರಾಯಣ ಗುರುಗಳು ಹೇಳಿದ ಮಾತು ಸಂಘಟಿತರಾಗಿ ಅಂತ. ಅದು ಹೇಗೆ? ಸಂಘಟನೆಗೊಂಡು ಶಕ್ತರಾಗಿ ಅಂತ. ಆ ಸಂಘಟನೆ, ಅರ್ಪಣಾ ಮನೋಭಾವದ ಸಂಘಟನೆ ಇಡೀ ರಾಜ್ಯದಲ್ಲಿ ನಮ್ಮ ಅಸ್ತಿತ್ವವನ್ನು ಉಳಿಸುವಂತ ಒಂದು ಪ್ರಶ್ನೆ. ಆದ್ದರಿಂದ ಚಿಕ್ಕ ಸಂಕುಚಿತ ಮನೋಭಾವವನ್ನು ಬಿಟ್ಟು ನಾವು ವಿಶಾಲ ಮನೋಭಾವದಿಂದ ಒಂದಾಗೋಣ. ನಾನು ವೇದಕುಮಾರಿಗೆ ಫೋನ್ ಮಾಡಿ ಕೊಪ್ಪಳ ಆ ಕಡೆಯ ಬಡ ವಿದ್ಯಾರ್ಥಿಗಳನ್ನು, ಒಂದು 4-5 ವಿದ್ಯಾರ್ಥಿಗಳನ್ನು ಕಳಿಸಿದೆ. ಸಂತೋಷದಿಂದ ಸ್ವೀಕರಿಸಿ ಅವರಿಗೆ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ. ಅಲ್ಲಿ ಅವರು ಈಡಿಗರು ಅಂತ ಅವರು ಮನೋಭಾವ ತೋರಿಸಲಿಲ್ಲ. ನಿಮಗೆ ಒಂದು ಚಿಕ್ಕ ಉದಾಹರಣೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಹೀಗೆ ತಿರುಗಾಡ್ತಾ ಇರುವಾಗ ವಯೋವೃದ್ಧರಾದ 89 ವಯಸ್ಸಿನ ನಾಯಕ್ ಉತ್ತರ ಕರ್ನಾಟಕದವರು ಹುಬ್ಬಳ್ಳಿಯಲ್ಲಿ ಸಿಕ್ಕಿದ್ರು. ಅವರು ಗೆಸ್ಟ್ ಆಗಿದ್ದರು. ಅವರು ಹೇಳಿದರು, ನಾನು PUCಯಲ್ಲಿ ಅತ್ಯಂತ ಹೆಚ್ಚು ಮಾರ್ಕನ್ನು ಪಡೆದು ಅಪ್ಪನ ಹತ್ರ ಹೇಳಿದೆ ನನಗೆ ಇಂಜಿನಿಯರಿಂಗ್ ಓದಬೇಕು ಅಂತ. ಆಗ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದವು. ಆಗ ನನಗೆ ಉಚಿತ ಫ್ರೀ ಸೀಟ್ ಸಿಗುವ ಎಲ್ಲ ಇದು ವ್ಯವಸ್ಥೆ ಆಗಿತ್ತು. ಆಗ ಹಾಸ್ಟೆಲ್ ಇಲ್ಲ. ತಂದೆ ಹೇಳಿದರು, ಆರ್ಯ ಈಡಿಗ ಸಂಘ ಶೇಷಾದಿಪುರದಲ್ಲಿ ನಿನಗೆ ಹಾಸ್ಟೆಲ್ ಸೀಟ್ ಕೊಟ್ಟರೆ ನೀನು ಇಂಜಿನಿಯರಿಂಗ್ ಓದು, ಇಲ್ಲ ನೀನು ಬೆಂಗಳೂರಿನಲ್ಲಿ ಯಾವುದಾದ್ರೂ ಹೋಟೆಲ್ ಸೇರುವಂತ ಕಂಡೀಷನ್ನಲ್ಲಿ ನನ್ನನ್ನು ಕರ್ಕೊಂಡು ಬಂದರು. ಆದರೆ ನಾನು ನಾಮಧಾರಿ ಎಂಬ ಭೇದ ಬಾಡದೆ ನನಗೆ
ಆರ್ಯ ಈಡಿಗ ಸಂಘ ಶೇಷಾದಿಪುರದಲ್ಲಿ ಸೀಟು ಕೊಟ್ಟರು. ನಾನು ಇಂಜಿನಿಯರಿಂಗ್ ಓದಿದೆ. ಇಂಜಿನಿಯರಿಂಗ್ ಪಾಸಾದ 3 ತಿಂಗಳಲ್ಲಿ ನನಗೆ ಸರ್ಕಾರಿ ಉದ್ಯೋಗ ಸಿಕ್ಕಿತ್ತು. 27 ಹೆಣ್ಣು ಮಕ್ಕಳಿಗೆ ನಮ್ಮ ಸಂಬಂಧದಲ್ಲಿ ಮದುವೆ ಮಾಡಿಸಿದೆ. 32 ವಿದ್ಯಾರ್ಥಿಗಳಿಗೆ ನಾನು ಉನ್ನತ ಶಿಕ್ಷಣವನ್ನು ಕೊಟ್ಟೆ. ಇದು ಕೇವಲ ಆರ್ಯ ಈಡಿಗ ಸಂಘ ಶೇಷಾದಿಪುರದ ಒಂದು ಹಾಸ್ಟೆಲ್ ಕೊಡುಗೆಯಿಂದ. ಆದ್ದರಿಂದ ದಯವಿಟ್ಟು ನಮ್ಮಲ್ಲಿರುವ ಸಂಕುಚಿತ ಮನೋಭಾವದಿಂದ, ನಾನು ಬಿಲ್ಲವ ಕುಲದಲ್ಲಿ ಹುಟ್ಟಿದರೂ ಆರ್ಯ ಈಡಿಗ ಸಂಘದ ನೇತೃತ್ವದಲ್ಲಿರುವಂಥ ಸೋಲೂರು ಮಠದ ಪೀಠಾಧಿಪತಿಯನ್ನಾಗಿ ಸ್ವೀಕರಿಸಿದ್ದಾರೆ. ಆದ್ದರಿಂದ ನೀವೆಲ್ಲರೂ ಪಂಗಡ, ಸಂಸ್ಕೃತಿ, ಸಂಸ್ಕಾರ ಅಂತ ಹೇಳಿಕೊಂಡು ಬೇರೆ ಬೇರೆ ಚಿಂತೆ ಮಾಡೋದು ಬೇಡ. ನಾವೆಲ್ಲ